ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ವೈರಲ್ ಆಗುತ್ತಿರೋ ಲಡ್ಡು ಮುತ್ಯ ಯಾರು? ಅಸಲಿ ಪವಾಡ ಪುರುಷನ ಕತೆ ಇಲ್ಲಿದೆ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು 16 ಲಡ್ಡು ಮುತ್ಯನ ರೀಲ್ಸ್ಗೆ ಸಾಲಾಗಿ ಬರುತ್ತದೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ತಿರುಗುವ ಫ್ಯಾನ್ ನಿಲ್ಲಿಸಿ ಅದರ ಧೂಳಿನ ವಿಭೂತಿ ರೀತಿ ಭಕ್ತರ ಹಣೆಗೆ ಹಚ್ಚುವ ನಕಲಿ ಲಡ್ಡು ಮುತ್ಯನ ರೀಲ್ಸ್ಗಳು ಹರಿದಾಡುತ್ತಿದೆ. ವಿಕಲಚೇತನರು ಮಾಡಿದ ಈ ರೀಲ್ಸ್ ಭಾರಿ ವೈರಲ್ ಆಗಿದ್ದು 16 ಜನ ಅದನ್ನು ಅನುಕರಣೆ ಮಾಡಿ ರೀಲ್ಸ್ ಮಾಡುತ್ತಿದ್ದಾರೆ. ಆದರೆ ಯಾರು ಈ ಲಡ್ಡು ಮುತ್ಯ? ಅವರು ಮಾಡಿದ ಪವಾಡವೇನು? ಲಡ್ಡು ಮುತ್ಯನ ಹಾಡಿಗೆ ರೀಲ್ಸ್ ಮಾಡಿ ವಿಕಲಚೇತನ ವ್ಯಕ್ತಿ ಪವಾಡ ಪುರುಷ ಎಂಬ ಬಗ್ಗೆ ಹಲವು ಅನುಮಾನಗಳು ಮೂಡಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಬಾಗಲಕೋಟೆಯ ಪವಾಡ ಪುರುಷ ಲಡ್ಡು ಮುತ್ಯ ಅವರ ಹೆಸರಿನಲ್ಲಿ ನಕಲಿ ಲಡ್ಡು ಮುತ್ಯ ಎಂದು ವಿಕಲಚೇತನ ವ್ಯಕ್ತಿಯ ವಿಡಿಯೋ ವೈರಲ್ ಆಗ್ತಿದೆ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಎಂಬ ಹಾಡಿನೊಂದಿಗೆ ವಿಕಲಚೇತನ ವ್ಯಕ್ತಿ ರೀಲ್ಸ್ ಮಾಡಿ ಫೇಮಸ್ ಆಗಿದ್ದಾರೆ. ಇಬ್ಬರು ವ್ಯಕ್ತಿಗಳು ಚೇರ್ನಲ್ಲಿ ಕುಳಿತ ನಕಲಿ ಲಡ್ಡು ಮುತ್ಯನ ಎತ್ತಿ ಹಿಡಿಯುತ್ತಾರೆ. ಆಗ ನಕಲಿ ಮುತ್ಯ ತಿರುಗುವ ಫ್ಯಾನ್ ನಿಲ್ಲಿಸಿ ಅದರ ಧೂಳನ್ನೇ ಭಸ್ಮದ ರೀತಿ ಲೇಪಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಟ್ರೆಂಡಿಂಗ್ನಲ್ಲಿದೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಸೇರಿದಂತೆ ದೇಶದಲ್ಲೂ ಯುವಕರು, ಹಿರಿಯರು, ಮಕ್ಕಳು ಸೇರಿದಂತೆ ಅನೇಕರು ನಕಲಿ ಲಡ್ಡು ಮುತ್ಯನ ಅನುಕರಣೆ ಮಾಡಿ ವಿಡಿಯೋ ಪೋಸ್ಟ್ ಮಾಡುತ್ತಿದ್ದಾರೆ. ನಕಲಿ ಲಡ್ಡು ಮುತ್ಯನ ರೀಲ್ಸ್ಗೆ ನೈಜ ಲಡ್ಡು ಮುತ್ಯನ ಭಕ್ತರ ಆಕ್ರೋಶ. ಲಡ್ಡು ಮುತ್ಯನ ಈ ಅನುಕರಣ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಅಲ್ಲದೆ ಈ ವಿಡಿಯೋಗಳು ಟ್ರೋಲ್ ಕೂಡ ಆಗುತ್ತಿದೆ. ಹೀಗಾಗಿ ತಮ್ಮ ಜಿಲ್ಲೆಯ ಪವಾಡ ಪುರುಷ ಲಡ್ಡು ಮುತ್ಯನ ಅವಮಾನ ಸಹಿಸಲಾಗದ ಜನರು ಆಕ್ರೋಶ ಹೊರಹಾಕಿದ್ದಾರೆ. ನಕಲಿ ಲಡ್ಡು ಮುತ್ಯನ ರೀಲ್ಸ್ ಬಗ್ಗೆ ನೈಜ ಲಡ್ಡು ಮುತ್ಯನ ಭಕ್ತರು ಕಿಡಿಕಾರಿದ್ದಾರೆ. ಯಾರು ಈ ಪವಾಡ ಪುರುಷ ಲಡ್ಡು ಮುತ್ಯ? ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಬಳಿ ಲಡ್ಡು ಮುತ್ಯನ ನೈಜ ಮಠವಿದೆ. ಲಡ್ಡು ಮುತ್ಯ ಅವರು 1993 ಆಗಸ್ಟ್ 2ರಂದು ಜನಿಸ್ತಾರೆ. 1993 ಆಗಸ್ಟರಂದು ಲೈಂಗಿಕರಾದರು. ಇವರು ತಲೆಗೆ ಮೈಗೆ ಗೋಣಿಚೀಲದ ತಟ್ಟು ಸುತ್ತಿಕೊಳ್ಳುತ್ತಿದ್ದರು. ತಟ್ಟಿಗೆ ಲಡ್ ಅಂತ ಕೂಡ ಅವರನ್ನು ಕರೆಯಲಾಗುತ್ತಿತ್ತು. ಈ ಕಾರಣಕ್ಕೆ ಲಡ್ಡು ಮುತ್ಯ ಎಂಬ ಹೆಸರು ಬಂತು. ಲಡ್ಡು ಮುತ್ಯ ಅವರ ಮೂಲ ಹೆಸರು ಮಲ್ಲಯ್ಯ. 1970-1990 ದಶಕದಲ್ಲಿ ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಲಡ್ಡು ಮುತ್ಯ ಅವರನ್ನು ಪವಾಡ ಪುರುಷ ಎಂದು ಪೂಜಿಸುತ್ತಿದ್ದರು. ಇವರು ಮದುವೆಯಾದ ಬಳಿಕ ಪತ್ನಿ ತ್ಯಜಿಸಿ ವಿರಾಗಿಯಾಗಿದ್ದರು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು, ಬೈ.